ಇದು ಬರೀ ದೇವಸ್ಥಾನವಲ್ಲ, ಇಲ್ಲಿ ಪ್ರತಿದಿನ ರಾತ್ರಿ ದೇವಿಯೇ ಸ್ವತಃ ಗರ್ಭಗುಡಿಯಲ್ಲಿ ನೃತ್ಯವನ್ನು ಮಾಡುತ್ತಾಳೆ. ಇದು ಅಸ್ಸಾಂನಲ್ಲಿರುವ ಪ್ರಸಿದ್ಧವಾದ ಕಾಮಾಖ್ಯ ದೇವಿಯ ದೇವಸ್ಥಾನ. ಆದರೆ ಯಾವುದೇ ಪುರುಷನು ಈ ರಹಸ್ಯವಾದ ನೃತ್ಯವನ್ನು ಕಣ್ಣಾರೆ ನೋಡಲು ಪ್ರಯತ್ನಿಸಿದರೆ ಆ ಕ್ಷಣವೇ ಅವರ ಕತೆ ಅಲ್ಲಿಯೇ ಮುಗೀತು ಎಂದರ್ಥ. ಹೀಗೆ ಹೇಳಲಾಗುತ್ತದೆ, ಒಮ್ಮೆ ಕುಂಚ್ ವಂಶದ ರಾಜ ನರನಾರಾಯಣನಿಗೆ ಕಾಮಾಖ್ಯ ದೇವಿಯ ನೃತ್ಯವನ್ನು ಹೇಗಾದರೂ ಮಾಡಿ ನೋಡಬೇಕೆಂಬ ದುರಾಸೆ ಹುಟ್ಟುತ್ತದೆ. ಅರ್ಚಕರು ರಾಜನಿಗೆ ಕೈ ಮುಗಿದು ಇದು ನಿಮ್ಮ ಪ್ರಾಣಕ್ಕೆ ಕಂಟಕ ತರಬಹುದು ಎಂದು ಎಚ್ಚರಿಕೆ ನೀಡಿದರು. ಆದರೆ ರಾಜ ಇದನ್ನು ಕೇಳಲೇ ಇಲ್ಲ ಮತ್ತು ಅರ್ಚಕರಿಗೆ ಹಣದ ಆಮಿಷವನ್ನು ಒಡ್ಡಿ ಅವರನ್ನು ಒಪ್ಪಿಸಿದನು. ಮರುದಿನ ರಾತ್ರಿ ರಾಜನು ಗುಪ್ತವಾಗಿ ದೇವಸ್ಥಾನಕ್ಕೆ ಬಂದು ಗೋಡೆಯ ಸಣ್ಣ ಬಿರುಕಿನಿಂದ ದೇವಿಯ ನೃತ್ಯವನ್ನು ನೋಡಲು ಶುರು ಮಾಡಿದ. ಆದರೆ ದೇವಿಗೆ ಯಾರೋ ನೋಡುತ್ತಿದ್ದಾರೆ ಎಂದು ತಿಳಿದು ಹಿಂದೆ ತಿರುಗಿದಾಗ ಆ ರಾಜ ತಕ್ಷಣವೇ ಕುರುಡನಾದನು ಮತ್ತು ಇದರಿಂದ ಕೋಪಗೊಂಡ ಆದಿಶಕ್ತಿಯು ಇನ್ನು ಮುಂದೆ ನಿಮ್ಮ ವಂಶದವರು ಯಾರೇ ಆದರೂ ಸಹ ಈ ದೇವಸ್ಥಾನದ ಕಡೆ ಕಣ್ಣೆತ್ತಿ ನೋಡಿದರೆ ಅವರು ತಕ್ಷಣವೇ ಸಾವನ್ನಪ್ಪುತ್ತಾರೆ ಅಥವಾ ಕೂಡರಾಗುತ್ತಾರೆ ಎಂಬ ಭಯಾನಕ ಶಾಪವನ್ನು ನೀಡಿದಳು. ಇದು ಕೇವಲ ಪುರಾಣವಲ್ಲ, ಈ ವಂಶಸ್ಥರು ಇಂದಿಗೂ ಬದುಕಿದ್ದಾರೆ ಮತ್ತು ಈ ಶಾಪದ ಭಯದಿಂದ ಅವರು ಇಂದಿಗೂ ಈ ದೇವಸ್ಥಾನದ ಕಡೆ ಸುಳಿಯುವುದೇ ಇಲ್ಲ. ಮತ್ತು ಹಣದ ಆಸೆಯಿಂದ ರಾಜನಿಗೆ ಸಹಾಯ ಮಾಡಿದ ಅರ್ಚಕನು ಕೂಡ ಅಲ್ಲಿಯೇ ಕಲ್ಲಾಗಿ ಬದಲಾದನು ಎಂದು ಇಂದಿಗೂ ನಂಬಲಾಗುತ್ತದೆ.